ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ಅಂತ ಸುಮ್ಮನೆ ಬಾಯಲ್ಲಿ ಹೇಳ್ಬೋದಷ್ಟೇ, ತುಂಬ ಏನು ಚೆನ್ನಾಗಿಲ್ಲ. ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದರು ಇರಬೇಕು ಎಲ್ಲರೂ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಇವತ್ತು ಬಂದು ನಾನು ಯಾವುದೇ ರೀತಿ ವಿಡಿಯೋ ಆಗಲಿ ವ್ಲಾಗ್ ಆಗಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಿಲ್ಲ. ನನ್ನ ಪರ್ಸ್ನಲ್ ನಮ್ಮ ಲೈಫಲ್ಲಿ ನಡೀತಿರೋದೊಂದು ಸ್ವಲ್ಪ ಒಂದಿಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಏನಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಈಗ ಆಗ್ತಿರೋ ಘಟನೆಗಳು, ಸಿಚುವೇಶನುಗಳು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಹೇಳ್ತೀನಿ ಈಗ ಏನೇನು ಆಗ್ತಿದೆ ಅಂತ. ಅದೆಲ್ಲ ಕೇಳಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಹೇಳಿ, ಆಗ ಗೊತ್ತಾಗುತ್ತೆ. ಏನೂ ಇಲ್ಲ, ನಿನ್ನೆ ಗುರುವಾರ ಆಗಲೇ ಪೂಜೆ ಮಾಡಿ ಎಲ್ಲ ಮನೆ ಕೆಲಸ ಮುಗಿಸಿ ಪೂಜೆ ಮಾಡಿದ್ದೆ. ಪೂಜೆ ಮಾಡಿ ಇನ್ನೇನು ಊಟ ಮಾಡಬೇಕು, ಫೋನ್ ಬಂತು ಊರಿಂದ, ಅಂದರೆ ನಮ್ಮ ತವ್ರ ಮನೆಯಿಂದ ಅಮ್ಮ ಫೋನ್ ಮಾಡಿದರು. ಫೋನು ರಿಸೀವ್ ಮಾಡಿದೆ. ರಿಸೀವ್ ಮಾಡಿದ ತಕ್ಷಣ ನಿಮ್ಮ ಚಿಕ್ಕಪ್ಪ ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾರಂತೆ ಅಂತ ಅಂದರು. ಅಂದರೆ ಮೊನ್ನೆನೇ ಅಡ್ಮಿಟ್ ಮಾಡಿದ್ರಂತೆ. ಅಂದರೆ ಮೊನ್ನೆ 4 ಗಂಟೆ ಇಲ್ಲ 3 ಗಂಟೆ ಹಂಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ನನಗೆ ಯಾರೂ ಫೋನ್ ಮಾಡಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ನಿನ್ನೆ ಬೆಳಿಗ್ಗೆ ಅಂತಂದರೆ ಗುರುವಾರ, ನಿನ್ನೆ ಅಂದರೆ ಅವರು ಬುಧವಾರನೇ ಅಡ್ಮಿಟ್ ಮಾಡಿದ್ದಾರೆ. ನಿನ್ನೆ ನಾನು ಪೂಜೆ ಮಾಡಿ ಇನ್ನೇನು ಊಟ ಮಾಡಬೇಕು, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಅಮ್ಮ ಫೋನ್ ಮಾಡಿದರು. ಫೋನ್ ಮಾಡಿದ ತಕ್ಷಣ ಇನ್ನೇನು ರಿಸೀವ್ ಮಾಡಿದೆ ಫೋನು. ರಿಸೀವ್ ಮಾಡಿದ್ಮೇಲೆ ಅಮ್ಮ ಹಿಂಗಂದ್ರು, ನಿಮ್ಮ ಚಿಕ್ಕಪ್ಪರಿಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟಲಲ್ಲಿ ಚಳ್ಳಕೆರೆಯಲ್ಲಿ ಅಂತ ಅಂದರು. ನಾನು ಚಿಕ್ಕ ಪುಟ್ಟ ಹಿಂಗೆ ಅವ್ರಿಗೆ ಯಾವಾಗ್ಲೂ ಹುಷಾರಿಲ್ದಂಗೆ ಆಗ್ತಿರುತ್ತಲ್ವ, ಸೊ ಮಾಮೂಲು ಏನೋ ಹುಷಾರಿಲ್ಲ ಬಿಡು ಅಂತ ನಾನು ಹಂಗೆ ಅಂದ್ಕೊಂಡೆ. ಇನ್ನೇನು ಊಟ ಮಾಡಿದ್ವಿ, ಮತ್ತು ಅಮ್ಮ ಫೋನ್ ಮಾಡಿದರು. ಫೋನ್ ಮಾಡಿದ ಮೇಲೆ ಹೋಗಿ ನೋಡ್ಕೊಂಡು ಬರ್ರಿ ಅಂತ. ಯಾಕೋ ನನಗೂ ಮನಸ್ಸು ತಡಿಲಿಲ್ಲ. ಅಮ್ಮ ಹೇಳೋಕ್ಕಿಂತ ಮುಂಚೆನೇ ನಾನು ಆಗಲೇ ನಮ್ಮ ಹಸ್ಬೆಂಡ್ ಹೂ ತಗೊಂಡೋಗಿದ್ರಲ್ವ ಮಾರ್ಕೆಟಿಗೆ, ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೆ ನಾನು, ರೀ ಈ ಥರ ಚಿಕ್ಕಪ್ಪರನ್ನ ಅಡ್ಮಿಟ್ ಮಾಡಿದಾರಂತೆ, ಹೋಗೋಣ ನೋಡ್ಕೊಬರೋಕ್ಕೆ ಅಂತ ಹೇಳಿದೆ. ಸರಿ ಹೋಗೋಣ ರೆಡಿ ಆಗೋಷ್ಟೊತ್ತಿಗೆ ಅಂತ ಹೇಳಿದರು. ಮತ್ತು ಅಮ್ಮನೂ ಫೋನ್ ಮಾಡಿ ಹೇಳಿದ್ಲು, ಹೋಗ್ಬರ್ರಮ್ಮ ಅಂತ. ಇಲ್ಲಿ ನಿನ್ನೆ ಫುಲ್ಲು ಮಳೆ ಕಣ್ರಿ, ಇಲ್ಲಿ ಜಿನಿ 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 ಮಳೆ ಇಟ್ಕೊಬಿಟ್ಟೈತಿ. ಇಲ್ಲಿ ಮಳೆನೇ ಬಿಡೋಂಗಿಲ್ಲ. ಅಂದರೆ ಸ್ವಲ್ಪ ಬಾಲೆನಹಳ್ಳಿ ಬಿಟ್ಟು ಮುಂದಕ್ಕೆ ಹೋದ್ರೆ ಆ ಕಡೆ ಚಳ್ಳಕೆರೆಯಲ್ಲಿ ಮಳೆನೇ ಇಲ್ಲ. ಇಲ್ಲಿಂದ ದುರ್ಗದಿಂದ ಅಲ್ಲಿವರೆಗೂ ಮಳೆ ಫುಲ್ಲು ಜಿನಿ 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 ಮಳೆ ಇಟ್ಕೊಂಡೈತೆ. ಹೋಗ್ಬೋಣ ಬೇಡ ಮಳೆಯಲ್ಲಿ ಅಂದರೆ ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು, ಯಾಕೆ ನನ್ನ ಮನಸ್ಸು ತಡಿಲಿಲ್ಲ, ಹೋಗೋಣ ನೋಡ್ಕೊಬರೋಣ ಅಂತ ಹೇಳಿದೆ. ಇನ್ನೇನೋ ನಮ್ಮ ಹಸ್ಬೆಂಡ್ ಅವರು ಹೋಗೋಣ ಸರಿ ಅಂತ ಅಂದರು. ಇನ್ನೇನೋ ಹೊರಟಿವಿ. ಹಾಗೆ ಅಂದರೆ ರೈನ್ ಕೋಟ್ ಇದ್ವು, ಹೂವು ಬಿಡ್ಸೋಕ್ಕೆ. ನಾವು ಡೈಲಿ ಮಳೆ ಬಂದರೆ ಮತ್ತೆ ನೆನ್ಕೊಂಡು ಹೂವು ಬಿಡಿಸ್ಬೇಕಲ್ವ, ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಅವರು ರೈನ್ ಕೋಟ್ ತಗೊಬಂದಿದ್ರು. ಆ ರೈನ್ ಕೋಟ್ ಹಾಕ್ಕೊಂಡು ನಾನು, ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಹೋದ್ವಿ, ಬೈಕಲ್ಲೇ ಹೋದ್ವಿ. ನನ್ನ ಮಗಳು ಸ್ಕೂಲಿಗೆ ಹೋಗಿದ್ಲು, ಅವಳೇನು ಬರಲಿಲ್ಲ. ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಇನ್ನೇನು ಒಳಕ್ಕೆ ಅಂದರೆ ಹಾಸ್ಪಿಟಲು, ಪ್ರೈವೇಟ್ ಹಾಸ್ಪಿಟಲು ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮ್ಮ ಚಿಕ್ಕಪ್ಪ ಸೀರಿಯಸ್ ಕಂಡೀಷನ್ನಲ್ಲಿದ್ದಾರೆ ಅಂತ. ಅವ್ರು ನೋಡಿಬಿಟ್ಟು ನನಗಂತೂ ಒಂದು ಸೆಕೆಂಡ್ ಹಂಗೆ ಶಾಕ್ ಆಯ್ತು ಕಣ್ರಿ ನನಗೆ. ಆ ಥರ ಇದ್ದಾರೆ ಅವರು. ಏನು ಅವ್ರ ಕಣ್ಣೇ ಬಿಡ್ತಿಲ್ಲ ಕಣ್ರಿ, ಕಣ್ಣು ಬಿಡ್ತಿಲ್ಲ. ಮತ್ತು ಅವ್ರೇನು ಪ್ರಜ್ಞೆನೇ ಇಲ್ಲ ಅವರಿಗೆ. ಹೊಟ್ಟೆ ನೋವಂತೆ ಫುಲ್. ಅಂದರೆ ಅಡ್ಮಿಟ್ ಮಾಡಿದ ದಿವಸ ಹೊಟ್ಟೆ ನೋವಿಗೆ ತಡ್ಕೊಂಡ್ಲಾರ್ದಕ್ಕೆ ಡಾಕ್ಟ್ರವರು ಇದು ಏನು ಅನಸ್ತೇಷಿಯಾ ಮತ್ತು ಇಂಜೆಕ್ಷನ್ ಕೊಟ್ಟಿದ್ರಂತ ಅವರಿಗೆ. ಅಂದರೆ ಪ್ರಜ್ಞೆ ಇಲ್ಲ ಅವರಿಗೆ. ಏನು ಮಾತಾಡ್ಸಿದ್ರು ಏನು ಪ್ರಜ್ಞೆ ಇಲ್ಲ. ಅವ್ರು ಫುಲ್ಲು ಕಣ್ಣು ಇವೆಲ್ಲ ಒಳಕ್ಕೆ ಹೋಗ್ಬಿಟ್ಟಿದ್ದಾವೆ. ಇವೇನು ಇಲ್ಲ ಕಣ್ರಿ. 10 ಡೇಸ್ ಆಗಿತ್ತಂತೆ ಊಟ ಮಾಡಿ. ಅವ್ರು ಯಾರಿಗೂ, ಅಂದರೆ ನಮ್ಮ ಅಜ್ಜಿಯವ್ರಿಗೆ ಯಾರಿಗೂ ಹೇಳಲಿಲ್ಲ ನನಗೆ ಈ ಥರ ಆಗಿಬಿಟ್ಟಿದೆ ಅಂತ. ಹಾಗೆ ಒಬ್ಬನೇ ನೋವು ತಿಂದಿದ್ದಾನೆ. ಮೊನ್ನೆ ಬೆಳಗ್ಗೆ ಹೊತ್ತಿಂದ ಸ್ವಲ್ಪ ಫುಲ್ಲು ಯಾವಾಗ ಹೊಟ್ಟೆ ನೋವು ಭಾಳಾಗ್ಬಿಡ್ತು, ತಡ್ಕೊಳಕ್ಕಾಗ್ಲಾರ್ದೆ ನಮ್ಮ ಅಜ್ಜಿ ಅವ್ರಿಗೆ ಹೇಳಿದ್ನಂತೆ, ಅಮ್ಮ ಹಿಂಗೆ ಆಗ್ತಿದೆ ಅಂತ ಅಂದಾಗ ನಮ್ಮ ಅಜ್ಜಿ ಆವಾಗ ಆಟ ಮಾಡಿಕೊಂಡು ಹಾಸ್ಪಿಟಲ್ ಕರ್ಕೊಬಂದಿದ್ದಾರೆ. ಈ ಥರ ಆಗ್ತಿದ್ದಾವೆ. ಈ ಥರ ಅಂತಂದರೆ ಇನ್ನು ಅದಕ್ಕಿಂತ ಮುಂಚೆ ಏನಾಗಿದೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತ ನಾನೀಗ ಹೇಳ್ತಿದ್ದೀನಿ. ನೋಡಿ ಕೇಳಿ. ಒಂಥರ ಈ ನಮ್ಮ ಫ್ಯಾಮಿಲಿ ನಡೀತಿರೋದೀಗ ನೋಡಿದರೆ ಒಂದು ಫಿಲಮೇ ತೆಗಿಬೋದು ಕಣ್ರಿ. ನಿಜವಾಗ್ಲೂ ಒಂದು ಫಿಲಮ್ ತೆಗೆದುಬಿಟ್ರೆ ಹಿಟ್ಟಾಗಿಬಿಡುತ್ತೆ. ನಮ್ಮ ರಿಯಲ್ ಲೈಫಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಡೀತಿರೋದು ನೋಡಿದರೆ ಆ ಥರ ಅನ್ನಿಸ್ಬಿಟ್ಟೈತೆ ನನಗೆ. ಏನೂ ಇಲ್ಲ, ಫಸ್ಟು 2023ರಲ್ಲಿ
2023 ನವಂಬರು ಇಲ್ಲ ಡಿಸೆಂಬರಲ್ಲಿ ಅಪ್ಪಾಜಿಗೆ ಒಂದು ಮಂಗಳೂರಲ್ಲಿ ಸರ್ಜರಿ ಆಯಿತು. ಅದಾದಮೇಲೆ ಒಂದು 2 ಮಂತ್ಸು 3 ಮಂತ್ಸ್ ಚೆನ್ನಾಗಿದ್ದರು. ಮತ್ತು 2024 ಫೆಬ್ರವರಿಯಲ್ಲಿ ಸೆಕೆಂಡ್ ಸರ್ಜರಿ ಆಯಿತು, ಅದೇ ಮಂಗಳೂರಲ್ಲಿ ಆಯಿತು. ಆಗಿಂದ ಶುರುವಾಯ್ತು ನೋಡ್ರಿ ನಮ್ಮ ಫ್ಯಾಮಿಲಿಗೆ. ಆಗಿಂದ ಫೆಬ್ರವರಿಯಿಂದ ಸ್ಟಾರ್ಟ್ ನಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆದವು. ಅಂದರೆ ಫ್ಯಾಮಿಲಿ ಅಂತಂದರೆ ನಮ್ಮ ಅಜ್ಜಿ ಅವರು 3 ಅಕ್ಕ ತಂಗಿಯರು, 3 ದೊಡ್ಡಜ್ಜಿ ಹಾಗೆ ನಮ್ಮ ಅಪ್ಪಾಜಿ, ನಮ್ಮ ದೊಡ್ಡಪ್ಪ, 2 ಗಂಡು ಮಕ್ಕಳು. 2ನೇ ಅಜ್ಜಿಗೆ 5 ಜನ ಗಂಡು ಮಕ್ಕಳು. 3ನೇ ಅಜ್ಜಿಗೆ 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಒಟ್ಟು 11 ಜನ. 11 ಜನದಲ್ಲಿ ಹೆಣ್ಮಕ್ಳು ತೆಗೆದುಬಿಟ್ರೆ 9 ಜನ ಗಂಡು ಮಕ್ಕಳು ನಮ್ಮ 3 ಅಜ್ಜರಿಗೆ. ಸರಿನಾ? 9 ಜನ. ಅದರಲ್ಲಿ ನಮ್ಮ ಅಪ್ಪಾಜಿ, ನಮ್ಮ ದೊಡ್ಡಪ್ಪ ಮತ್ತು 2ನೇ ಅಜ್ಜಿಗೆ 5 ಜನ, ಇನ್ನು 2 ಸಣ್ಣ ಅಜ್ಜಿಗೆ 2 ಗಂಡು ಮಕ್ಕಳು. ಒಟ್ಟು ಟೋಟಲ್ 9 ಜನ ನಮ್ಮ ಚಿಕ್ಕಪ್ಪರು, ಅಪ್ಪಾಜಿ, ದೊಡ್ಡಪ್ಪ. ಸರಿನಾ? ಅಪ್ಪಾಜಿಗೆ 2ನೇ ಸರ್ಜರಿ ಆಯಿತು. ಫೆಬ್ರವರಿಯಲ್ಲಿ 2ನೇ ಸರ್ಜರಿ ಆಯಿತು. ಒಂದು 2 ಮಂತ್ಸು 3 ಮಂತ್ಸು ಚೆನ್ನಾಗಿದ್ದರು ಅಪ್ಪಾಜಿ. ಒಂದು 3 ಮಂತ್ಸ್ ಚೆನ್ನಾಗಿದ್ದರು. ಜೂನಲ್ಲಿ ನಮ್ಮ ದೊಡ್ಡಪ್ಪ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರು. ಏನಕ್ಕೆ? ಮೋಸ್ಟ್ಲಿ ಒಂದು ಜನವರಿ ಮುಂಚೆ 2023ರಲ್ಲಿ ಬೈಕಿಂದ ಸ್ಕಿಡ್ ಆಗಿದ್ದರು ದೊಡ್ಡಪ್ಪ ಅವರು. ಸ್ಕಿಡ್ ಆಗಿಬಿಟ್ಟು ಕಾಲಲ್ಲಿ ಒಂದು ಸ್ವಲ್ಪ ಗಾಯ ಆಗಿತ್ತು. ಆ ಗಾಯ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಚಿಕ್ಕದು ಕಣ್ರಿ. ಗಾಯ ಎಷ್ಟು ಅಂದರೆ ಚಿಕ್ಕದು, ಒಂದು ಅರ್ಧ ಇಂಚಷ್ಟು ಸಮೇತ ಇಲ್ಲ, ಅಷ್ಟು ಚಿಕ್ಕ ಗಾಯ ಆಗಿತ್ತು. ಹಾಸ್ಪಿಟಲ್ಲು ಎಲ್ಲ ತೋರಿಸಿದ್ರು, ಅದು ವಾಸಿ ಆಗ್ತಿರ್ಲಿಲ್ಲ. ಹಾಗೆ ಒಂದು ದಿವಸ ವಾಸಿ ಆದರೆ ಇಂಜೆಕ್ಷನ್ ಮಾಡಿಸಿದ ಮೇಲೆ, ಮಾತ್ರೆ ನುಂಗಿದ ಮೇಲೆ ಒಂದು ದಿವಸ ಹಂಗೆ ಒಣಗೋದು, ಮತ್ತು ತಿರುಗಿ ದಿವಸ ಹಾಗೆ ಆಗೋದು. ಅದು ಯಾಕಂದರೆ ಅವ್ರಿಗೆ ಶುಗರ್ ಇತ್ತು, ಶುಗರ್ ಪೇಷಂಟ್ ಅವರು. ಸೊ ಹಾಗಾಗಿ ವಾಸಿ ಆಗಲ್ಲ ಬಿಡು ಜಲ್ದಿ ಅಂತ ನಾವು ಅಂದ್ಕೊಂಡ್ವಿ. ಅದು ಏನಾಯಿತು, ಜೂನಲ್ಲಿ ಒಂದೇ ಸತಿ ಕಾಲು ನೋವು ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಅವರು ಸ್ಕ್ಯಾನಿಂಗ್ ಮಾಡಿ ಡಾಕ್ಟ್ರು ಹೇಳಿದರು, ಅವ್ರ ಕಾಲು ಒಳಗಡೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಫುಲ್ಲು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದರು. ಓಕೆ, ಅವ್ರದ್ದು ಆಪ್ರೇಷನ್ ಮಾಡಿಸಿದ್ವಿ. ಒಂದು 20 ಡೇಸ್ ಹಾಸ್ಪಿಟಲಲ್ಲೇ ಇದ್ದರು ದೊಡ್ಡಪ್ಪ ಅವರು. ಹಾಸ್ಪಿಟಲಲ್ಲಿ ಇದ್ಮೇಲೆ ಅಪ್ಪಾಜಿ ಎಲ್ಲ ನಾವೆಲ್ಲರೂ ನೋಡ್ಕೊಂಡು ಬಂದ್ವಿ, ಎಲ್ಲ ಆಯಿತು. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದರು. ಯಾರು? ನಮ್ಮ ದೊಡ್ಡಪ್ಪ ಅವರು ಹೋದರು 20 ಡೇಸ್ ಆದಮೇಲೆ ನಮ್ಮ ದೊಡ್ಡಪ್ಪನ ಡಿಸ್ಚಾರ್ಜ್ ಆದಮೇಲೆ ಒಂದು 10 ಡೇಸಿಗೆ, ಅಂದರೆ ದೊಡ್ಡಪ್ಪನ ಹೆಂಡ್ತಿ ಇದ್ದಾಳಲ್ಲ ನಮ್ಮ ದೊಡ್ಡಮ್ಮ, ಅವ್ರ ತಮ್ಮ ಹೊಳಲ್ಕೆರೆ ಅವ್ರದ್ದು, ಅವರು ಡೆತ್ ಆದರು. ಆಟೋಮೆಟಿಕ್ ಅವ್ರಿಗೆ ಹುಷಾರಿರಲಿಲ್ಲ, ಮಾಮೂಲಾಗಿ ಹುಷಾರಿಲ್ದಂಗೆ ಆಗ್ತಿತ್ತು, ಮತ್ತು ಸರಿ ಹೋಗ್ತಿದ್ರು. ಅವರು ಹಂಗೆ ನಾರ್ಮಲಾಗಿದ್ದರು, ಇದ್ದಕ್ಕಿದ್ದಂಗೆ ಡೆತ್ ಆಗಿದ್ರು. ಅವ್ರಿಗೂ ಆರ್ಟ್ ಒಂಥರ ಸ್ಟ್ರೋಕ್ ಆದಂಗೆ ಆಗಿಬಿಟ್ಟು, ಕುಡಿತಿದ್ರು ಅವರು, ಡ್ರಿಂಕ್ಸ್ ಮಾಡ್ತಿದ್ರು, ಸ್ಟ್ರೋಕ್ ಆದಂಗೆ ಆಯಿತು, ಡೆತ್ ಆದರು. ಓಕೆ, ಅದು ಆಯಿತಾ? ಅದು ಮುಗೀತಾ? ಇನ್ನು ಅವರು ಡೆತ್ ಆಗಿದ್ದೊಂದು 5 ಡೇಸಿಂದ ಸ್ಟಾರ್ಟು ನಮ್ಮ ಅಪ್ಪಾಜಿಗೆ ಫುಲ್ಲು ಸೀರಿಯಸ್ಸು. ಒಂದು ದಿವಸ ಚೆನ್ನಾಗಿದ್ದರೆ ಒಂದು ದಿವಸ ಚೆನ್ನಾಗಿರಲ್ಲ, ಒಂದು ದಿವಸ ಚೆನ್ನಾಗಿದ್ದರೆ ಒಂದು ದಿವಸ ಚೆನ್ನಾಗಿರಲ್ಲ. ಯಾರ್ಯಾರು ಹೇಳ್ತಾರೋ ಹಾಸ್ಪಿಟಲ್ಲು, ಆ ಹಾಸ್ಪಿಟಲ್ ಚೆನ್ನಾಗಿ, ಈ ಹಾಸ್ಪಿಟಲ್ ಚೆನ್ನಾಗಿ, ಎಲ್ಲ ಹಾಸ್ಪಿಟಲ್ಲು ಎಲ್ಲ ಫುಲ್ಲು. ನಾವು ಮಂಗಳೂರಲ್ಲಿ ತೋರಿಸಿದ್ವಿ, ಚಳ್ಳಕೆರೆಯಲ್ಲಿ, ದುರ್ಗದಲ್ಲಿ, ಪ್ರತಿಯೊಂದು ಹಾಸ್ಪಿಟಲಲ್ಲಿ ತೋರಿಸಿದ್ವಿ ನಮ್ಮ ಅಪ್ಪಾಜಿಗೆ ತೋರಿಸ್ತಿದ್ದಿದ್ದು ಹಾಸ್ಪಿಟಲ್ಲೇ ಇಲ್ಲ. ಯಾರೋ ದುರ್ಗದಲ್ಲಿ ಯಾರೋ ಹೆಸ್ರು ಹೇಳೋದು ಬೇಡ, ಆ ಹಾಸ್ಪಿಟಲ್ ಹತ್ರ ಬಂದಿದ್ದರೆ ಹೊರ್ಗಡೆ ಒಬ್ಬ ಅಜ್ಜ ಹೇಳಿದ್ನಂತೆ, ಅಪ್ಪ ಈ ಕೇಸಿಗೆ ಸುಮ್ಮನೆ ಹುಬ್ಳಿಗೆ ಹೋಗ್ಬಿಡ್ರಿ, ಅಲ್ಲಿ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ. ನಾನೇ ಒಂದು 2-3 ಪೇಷಂಟ್ನ ಕರ್ಕೊಂಡೋಗಿದ್ದೀನಿ, ತುಂಬ ಚೆನ್ನಾಗಿ ವಾಸಿ ಆಗುತ್ತೆ, ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರಂತೆ. ಸೊ ಆಗಿಂದ ನಮ್ಮ ಅಪ್ಪಾಜಿ ಹೋಗ್ಬಿಡೋಣಮ್ಮ ಒಂದು ಸತಿ ಹೋಗ್ಬರೋಣ ಅಂದಿದ್ದಕ್ಕೆ ಹುಬ್ಳಿಗೆ ಸಮೇತ ಊರಿಂದ ಅಪ್ ಆ್ಯಂಡ್ ಡೌನಲ್ಲಿ 2 ದಿವಸ ಒಂದು ದಿವಸ ಹೋಗಬೇಕು, ಒಂದು ದಿವಸ ಬರಬೇಕು. ಅಲ್ಲಿ ಡಾಕ್ಟ್ರ್ ಸರಿಯಾಗಿ ನೋಡ್ತಿರ್ಲಿಲ್ಲ, ನಮ್ಮ ಟೈಮಿಂಗ್ಸಿಗೆ ಡಾಕ್ಟ್ರ್ ಇರ್ತಿರ್ಲಿಲ್ಲ. ಒಂದು ದಿವಸ ಹೋಗಬೇಕು, ಅಲ್ಲೇ ಇರಬೇಕು, ತೋರಿಸ್ಕೊಂಡು ಮತ್ತೆ ಬರಬೇಕು. ಆ ಥರ 4 ಸತಿ ಓಡಾಡಿದ್ವಿ ಹುಬ್ಳಿಗೆ. ಆದರೂ ಏನು ಪ್ರಯೋಜನ ಆಗಲಿಲ್ಲ ಕಣ್ರಿ. ದೇವ್ರ ಆಟನೇ ಬೇರೆ ಇತ್ತು ಅನಿಸುತ್ತೆ. ಮೋಸ್ಟ್ಲಿ 2 ಸೆಪ್ಟೆಂಬರಲ್ಲಿ ಅಪ್ಪಾಜಿ ಡೆತ್ ಆದರು. ನಾವು ಎಷ್ಟು ಪ್ರಯತ್ನ ಪಟ್ಟಿವಿ, ಅದಾಗಲಿಲ್ಲ. ಸಾರಿ. ಹುಬ್ಳಿಯಲ್ಲಿ ತೋರಿಸ್ಕೊಂಡು ಬಂದಮೇಲೆ ಚೆನ್ನಾಗಿದ್ದರು, ಒಂದು ವೀಕ್ ಚೆನ್ನಾಗಿದ್ದರು ಕಣ್ರಿ. ಮನೆಯಲ್ಲಾದ್ರೂ ನಮ್ಮ ಅಪ್ಪಾಜಿ ಚೆನ್ನಾಗಿದ್ದರು. ಅವತ್ತು ಅಂದರೆ ಮಂಗಳವಾರ
ನಾನು ಹಿಂದೂ ಮಹಾಗಣಪತಿ ಸೆಪ್ಟೆಂಬರಲ್ಲಿ ಅವತ್ತು ಮಂಗಳವಾರ ಸಮೇತ ಅವತ್ತು ನೈಟ್ ನಾನು ಮಾತಾಡಿದ್ದೀನಿ. ಮಂಗಳವಾರ ಹಿಂದೂ ಮಹಾಗಣಪತಿಗೆ ಹೋಗಿ ಬಂದ್ವಿ ಅಪ್ಪಾಜಿ, ಈ ಥರ ಹೋಗಿ ಬಂದು ಅಪ್ಪಾಜಿ ಚೆನ್ನಾಗೈತೆ ಅಂತ ಎಲ್ಲ ಮಾತಾಡಿದ್ವಿ. ಬುಧವಾರ ನೈಟ್ 7-7:30 ಸುಮ್ಮನೆ ಮಕ್ಕಂಡಿದ್ದ ಕಣ್ರಿ, ಅಷ್ಟೇ ಮಕ್ಕಂಡಿರೋನು. ಹೊಟ್ಟೆ ಫುಲ್ಲು ದಪ್ಪ ಆಗಿಬಿಟ್ಟೈತೆ. ಅದು ನಮ್ಗೆ ಹೇಳಿಲ್ಲ ನಮ್ಮ ಅಪ್ಪಾಜಿ, ನಾವು ನೋಡ್ಕೊಂಡಿಲ್ಲ. ಮಾಮೂಲು ನಮ್ಮ ಅಪ್ಪಾಜಿ ಇದಾಗೆ ಬಿಡು ಅಂತ ನಾವು ಸುಮ್ಮನೆ ಇದ್ವಿ. ಇನ್ನೇನು ಯಾಕೆ ಸುಸ್ತಾಗೈತೆ ಬಸಿ ಯಾಕೆ ಸುಸ್ತಾಗೈತೆ, ಹಾಸ್ಪಿಟಲ್ಗೆ ಒಂದ್ಸತಿ ಹೋಗಿ ಬರ್ತೀನಿ ಅಂತ ಹೇಳಿ ಕಾರಲ್ಲಿ ಕುತ್ಕೊಂಡು ನನ್ನ ಸಣ್ಣ ತಮ್ಮ ಮಲಗಿಸ್ಕೊಂಡಂತೆ ಕಾರಲ್ಲಿ. ನಮ್ಮ ದೊಡ್ಡಪ್ಪಂದೇ ಕಾರು. ಇನ್ನೂ ಆ ಚಳ್ಳಕೆರೆ ಅರ್ಧ ದಾರಿಗೆ ಬಂದಿಲ್ಲ. ಅವ್ರದ್ದು ಅಲ್ಲಿಗೂ ನನ್ನ ತಮ್ಮ ಮುಖಕ್ಕೆ ನೀರು ಹಾಕಂತ ಅಪ್ಪಾಜಿ ಅಂತ ಅಂದ್ಕೊಂಡೇ ಬಂದಂತೆ. ನಮ್ಮ ಅಪ್ಪಾಜಿ ಅರ್ಧ ದಾರಿಗೆ ಬರೋಷ್ಟೊತ್ತಿಗೆ ಮಾತಾಡಲಿಲ್ಲಂತೆ 2-3 ಸತಿ ಅಂತ ಏನೋ ಒಂಥರ ರಿಯಾಕ್ಷನ್ ಕೊಟ್ಟನಂತೆ. ಆಗ ಅಂದ್ಕೊಂಡಂತೆ ನನ್ನ ತಮ್ಮ, ಇದು ನಮ್ಮ ಅಪ್ಪಾಜಿ ಹೋಗ್ಬಿಟ್ಟೈತೆ ಅಂತ. ಅವಾಗ ಡ್ರೈವರ್ಗೆ ಹೇಳ್ತಂತೆ, ದೊಡ್ಡಪ್ಪ ಹಾಸ್ಪಿಟ್ಲಿಗೇನು ಹೋಗೋದು ಬೇಡ, ಮನೆಗೆ ಹೋಗ್ಬೇಡಣ, ಇನ್ನೇನು ಅಪ್ಪಾಜಿ ಇಲ್ಲ ಅಂತ. ಸಾರಿ ಫ್ರೆಂಡ್ಸ್. ಇನ್ನೇನು ಸೆಪ್ಟೆಂಬರಲ್ಲಿ ಅಪ್ಪಾಜಿ ಇದಾಗ ಆಯಿತಾ. ಅದಾದಿತ್ತು ಒಂದು 50 ಡೇಸಿಗೆ ನಮ್ಮ ಸಣ್ಣ ಅಜ್ಜಿ ಮಗ ಇದ್ದಾನಲ್ಲ, ಸೊಸೆಗೆ ಹೆಂಡ್ತಿಗೆ, ಅಂದರೆ ಸಣ್ಣ ಅಜ್ಜಿ ಸೊಸೆಗೆ ಬಾಯಲ್ಲಿ ಒಂದು ಸಣ್ಣ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಆ ಪಿಂಪಲ್ಸು ಹಾಸ್ಪಿಟಲ್ಗೆ ತೋರಿಸೋಣ ಅಂತ ಹೋದರೆ, ಯಾಕೆ ಈಗ ಎಲ್ಲ ಕ್ಯಾನ್ಸರು ಅಂತಾರೆ, ಹೇಗನಾಗಲಿ ನಾವು ತೋರಿಸ್ಬಿಡೋಣ ಒಂದ್ಸತಿ ಅಂತ ಹೋಗಿ ಹಾಸ್ಪಿಟಲ್ ತೋರಿಸಿದ್ದಕ್ಕೆ ಅವರು ಇಲ್ಲ ಸಣ್ಣ ಸರ್ಜರಿ ಮಾಡಿ ಅದು ತೆಗೆದು ಬಿಡಬೇಕು ಹೊರಗಡೆ ಅಂತ ಹೇಳಿದ್ರಂತೆ ಡಾಕ್ಟ್ರು. ಅದು ಒಂದು ಸಣ್ಣ ಸರ್ಜರಿ ಆಯಿತು. ರಿಪೋರ್ಟು ನಾರ್ಮಲ್ ಬಂದ್ವು, ಅಲ್ಲಿಗೆ ಹೋಯ್ತು ಅವರದು. ಮತ್ತು ನಮ್ಮ ದೊಡ್ಡಪ್ಪಂಗೆ ಒಂದು ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿಬಿಡ್ತು. ನಮ್ಮ ದೊಡ್ಡಪ್ಪಗೆ ಇದ್ದಕ್ಕಿದ್ದಂಗೆ ಒಂದು ತಿಂಗಳಾದ್ಮೇಲೆ ಉಸಿರಾಟಕ್ಕೆ ತೊಂದರೆ ಆಗಿಬಿಟ್ಟು ಅವ್ರನ್ನ ಮತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಅವರು ಒಂದು 50 ಡೇಸ್ ಮತ್ತೆ ಹಾಸ್ಪಿಟಲಲ್ಲಿದ್ದರು. ಅದಾದಮೇಲೆ ಅವ್ರ ಮನೆಗೆ ಹೋದರು, ಡಿಸ್ಚಾರ್ಜ್ ಮಾಡ್ಕೊಂಡು. ನಮ್ಮ 2ನೇ ಅಜ್ಜಿ ಮಗ, ನಮ್ಮ ಇನ್ನೊಬ್ಬ ಚಿಕ್ಕಪ್ಪ, ಅವರು ಹಿಂಗೆ ಏನೋ ಗಲಾಟೆ ಮಾಡ್ಕೊಂಡು ಒಬ್ರಿಗೊಬ್ರು ಅವರು ತಲೆ ಇಲ್ಲಿ ಸೈಡಲ್ಲಿ ಎಲ್ಲೋ ತಲೆ ಒಂದು 10-15 ಹೊಲಿಗೆ ಬಿದ್ದಿದ್ದು ನೋಡಿ, ಆ ಥರ ಹೊಡೆದಿದ್ರು ತಲೆಗೆ. ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು. ಹೊಲಿಗೆ ಬಿದ್ದು ಅವರೊಂದು 5 ಡೇಸ್ 6 ಡೇಸ್ ಹಾಸ್ಪಿಟಲಲ್ಲಿದ್ದರು. ಮತ್ತು ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ಮೇಲೆ ಅವರಿಗೆ ಒಂದು 10 ಡೇಸು ಇಲ್ಲ ಕಣ್ರೆ, ಒಂದು 8 ಡೇಸ್ ಇಲ್ಲಿಂದ ಹೋದ್ಮೇಲೆ ಯಾಕೋ ಫುಲ್ ಹೊಟ್ಟೆ ನೋವು ಅಂತಿದ್ದಂತೆ. ಹೊಟ್ಟೆ ನೋವು ಅಂತಂದಮೇಲೆ ಹಾಸ್ಪಿಟಲ್ ಕರ್ಕೊಬಂದರು. ಇಲ್ಲಿ ಬಂದಮೇಲೆ ಸ್ಕ್ಯಾನಿಂಗು ಅವು ಇವು ಫಾರ್ಮಾಲಿಟೀಸ್ ಎಲ್ಲ ಮಾಡಿದ್ರಂತೆ. ಮಾಡಿದ್ಮೇಲೆ ಗೊತ್ತಾಯಿತು ಅಪೆಂಡಿಕ್ಸ್ ಆಗಿದೆ. ಅಪೆಂಡಿಕ್ಸ್ ಆಪ್ರೇಷನ್ ಇಮಿಡಿಯೇಟ್ಲಿ ಮಾಡಲೇಬೇಕು, ಇಲ್ಲಾಂದರೆ ದೊಡ್ಡದಾಗಿಬಿಡುತ್ತೆ ಅದು ಅಪೆಂಡಿಕ್ಸ್ ಗಡ್ಡೆ ಅಂತ ಹೇಳಿದ್ರಂತೆ. ಅವ್ರಿಗೂ ಅದೊಂದು ಸರ್ಜರಿ ಆಯಿತು ಮೊನ್ನೆ, ಇನ್ನು ನವಂಬರಲ್ಲೇ ಅವ್ರಿಗಾಗಿರೋದು. ನವಂಬರಲ್ಲಿಲ್ಲ ಕಣ್ರಿ, ಇದೇ ಡಿಸೆಂಬರಲ್ಲೇ 1ನೇ ವೀಕ್ ಆಗಿರೋದು. ಆಯಿತು ಆಪ್ರೇಷನ್ನು. ಅವ್ರು ಹೋಗಿ ಒಂದು 10 ಡೇಸ್ ಮನೆಗೆ ಹೋಗಿ 10 ಡೇಸ್ ಸಮೇತ ಆಗಿಲ್ಲ. ಇವರಾಗಲಿ ತಮ್ಮ ಅಂತಂದರೆ, ಈಗ ಅಪೆಂಡಿಕ್ಸ್ ಆಪ್ರೇಷನ್ ಆಗಿದೆ ಅಲ್ವಾ, ಅವ್ರ ತಮ್ಮ ಈಗ ಹಾಸ್ಪಿಟಲಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾನೆ. ಇದೆಲ್ಲ ನೋಡ್ತಿದ್ರೆ ನನಗೆ ಯಾರನ್ನ ಒಂದು ಸತಿ ಅನಿಸ್ಬಿಡುತ್ತೆ ಕಣ್ರಿ, ಯಾರನ್ನ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೇನೋ. ನಂಬಲ್ಲ ನಾವು, ಇದನ್ನೆಲ್ಲ ನಮ್ಮ ಯಾರೂ ನಂಬಲ್ಲ. ಆದರೂ ಒಂದು ಸತಿ ಅನ್ನಿಸ್ಬಿಡುತ್ತೆ. ಇದೆಲ್ಲ ನೋಡಿದರೆ ನೀವೇ ಹೇಳಿ, ಅನ್ನಿಸುತ್ತಾ ಇಲ್ವಾ? ಇದೆಲ್ಲ ನಾನು ಹೇಳ್ತಿರೋದು ಒಂದೊಂದು ಇಂಚು ಏನು ತಪ್ಪಾಗಿ ಹೇಳಲಿಲ್ಲ, ನಾನು ಆ ಥರ ಹೇಳಿದ್ದೀನಿ. ನೀವೇ ಹೇಳಿ, ಏನನ್ನ ನಾನು ಅನ್ನಿಸುತ್ತಾ ಇಲ್ವಾ? ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ನಮ್ಗೆ. ಈಗ ಅದೇ ಸ್ಟ್ರಾಂಗಾಗಿ ನನ್ನ ಮೈಂಡಲ್ಲಿ ಅದೇ ಕುಂತ್ಬಿಟ್ಟಿದೆ, ಆ ಥರ ಆಗಿದೆ ಅಂತ. ಅಲ್ಲೂ ಇಲ್ಲೂ ಏನನ್ನ ಶಾಸ್ತ್ರ ಕೇಳಿದರೆ ಅವ್ರು ಹೇಳ್ತಾರೆ ನರದೃಷ್ಟಿ ಆಗಿದೆ ನಿಮ್ಮ ಫ್ಯಾಮಿಲಿ ಮೇಲೆ ಅಂತ ಹೇಳ್ತಾರೆ. ಫ್ಯಾಮಿಲಿ ಅಂದರೆ ಒಂದೇ ಊರಲ್ಲೇ ನಮ್ಮ ಅಜ್ಜರಿರೋದು, ಅಕ್ಕಪಕ್ಕದ ಮನೆ ಆ ಥರ ಇರೋದು. ಊರಲ್ಲೆಲ್ಲ ಅಂದರೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ಆಗಿ ಚೆನ್ನಾಗಿದ್ದಾರೆ. ನಮ್ಮ ಚಿಕ್ಕಪ್ಪರಾಗಲಿ ನಮ್ಮ ಅಪ್ಪಾಜಿ ಅವರೆಲ್ಲ ಚೆನ್ನಾಗಿದ್ದರು. ಸೊ ಹಾಗಾಗಿ ಅವರಿಗೆ ನರದೃಷ್ಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ಏನಾಗಿದೆ ಅಂತ ದೇವರಿಗೆ ಗೊತ್ತು ಫ್ರೆಂಡ್ಸ್. ನನಗಂತ ಒಂದು ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ. ಏನು ಹೇಳ್ಬೇಕಂದ್ರೆ ಅಷ್ಟೇ. ಯಾಕೋ ಈ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಇದು ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಅಂದ್ಕೊಂಡಿದ್ದು ನಿಜಾನ ಅಲ್ಲ ಅಂತನೂ ತಿಳಿಸಿ. ಹಾಗೆ
ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಮತ್ತು ನಾಳೆ ನೋಡೋಣ. ನಾಳೆ ನನಗೂ ವಿಡಿಯೋ ಮಾಡೋಕ್ಕೂ ಮೂಡಿಲ್ಲ, ಯಾಕೋ ಮಾಡೋಕ್ಕೆ ಒಂಥರ ಏನೂ ಇದು ಆಗ್ತಾಯಿಲ್ಲ ಫ್ರೆಂಡ್ಸ್. ನನಗೆ ನಿನ್ನೆ ನಮ್ಮ ಚಿಕ್ಕಪ್ಪನ ನೋಡಿ ಬಂದಾಗಿಂದ. ಬಾಯ್ ಫ್ರೆಂಡ್ಸ್.